ನಮಸ್ಕಾರ ವೀಕ್ಷಕರೇ. ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, 2026 ಜನವರಿ ತಿಂಗಳದ ಧನುರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಧನುರಾಶಿಯವರಿಗೆ ಅದ್ಭುತ ಧನಯೋಗ ಅಂತೂ ಕೂಡ. ದ್ವಿತೀಯದಲ್ಲಿ ಪಂಚಗ್ರಹ ಕಾರಕತ್ವ ಯೋಗ ಇರತಕ್ಕಂಥ ಪಂಚಗ್ರಹ ಕಾರಕತ್ವ ಮಹಾಯೋಗ ಅಂತಲೂ ಕೂಡ ಅಂದ್ರೆ ಧನಾಧಿಪತಿ ಯೋಗ. ಧನಸ್ಥಾನದಲ್ಲಿ 5 ಗ್ರಹಗಳು ಅಂದ್ರೆ 4 ದಿಕ್ಕಿನಿಂದ ನಿಮ್ಮ ವ್ಯವಹಾರಗಳು ನೆರವೇರುತ್ತೆ ಹೇಳ್ತಕ್ಕಂಥ. ಇವಾಗೇನ್ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಿ, ಫ್ರೆಂಡ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಿ, ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ನೆರವೇರುತ್ತೆ ಮತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯ ನೆರವೇರಿಸಿ ಹೆಚ್ಚೆಚ್ಚು ಧನಾಗಮನ ಕೂಡ ಉಂಟಾಗ್ತಾ ಇರುತ್ತೆ. ಹೋಟೆಲ್ ಉದ್ಯಮ ವ್ಯವಹಾರ ಇರಬಹುದು ಅಥವಾ ದಿನನಿತ್ಯದ ಪದಾರ್ಥಗಳ ವ್ಯವಹಾರ, ಧಾನ್ಯಗಳ ವ್ಯವಹಾರ ಇರಬಹುದು, ರೇಷನ್ ಅಂಗಡಿ ಇರಬಹುದು, ಹಾಲು ಮತ್ತಿತರದ ಒಂದಷ್ಟು ಬಿಸಿನೆಸ್ ಅಲ್ಲಿ ತುಂಬಾನೇ ಡೆವಲಪ್ಮೆಂಟ್ ಆಗುವಂತಹ ಒಂದು ಚಾನ್ಸು ತುಂಬಾನೇ ಇದೆ ಧನುರಾಶಿಯವರಿಗೆ. ಹಾಗೆ ನಿಮ್ಮ ವ್ಯವಹಾರದಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗಿರ್ಬೇಕು, ಹೀಗಿರ್ಬೇಕು, ಹಾಗೆ ಬೆಳಿಬೇಕು, ನಾವು ಐಷಾರಾಮಿ ಜೀವನ ಮಾಡಬೇಕು, ಭೋಗ ಭಾಗ್ಯಗಳನ್ನ ಅನುಭವಿಸಬೇಕು, ದೊಡ್ಡ ಶ್ರೀಮಂತರಾಗಬೇಕು ಅಂತಕ್ಕಂಥ ನಿಮಗೆ ಬಹಳ ದಿನದಿಂದ ಒಂದು ಕನಸು ಬೀಳ್ತಾ ಇರುತ್ತೆ. ಕನಸಲ್ಲಿ ಅನೇಕ ದಿನಗಳ ಹಿಂದೆ ನೀವು ದುಡ್ಡುಗಳನ್ನ, ಮನೆಗಳನ್ನ, ನಿವೇಶಗಳನ್ನ, ಯಾರೋ ಮನೆ ಕಟ್ತಾ ಇರ್ತಕ್ಕಂಥದ್ದು, ಯಾರೋ ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು, ಯಾರ ಜೊತೆಗೋ ವ್ಯವಹಾರ ಇದರದಷ್ಟು ಕನಸು ಆಗಾಗ ಬೀಳ್ತಾ ಇರ್ತೀವಿ. ಆದರೆ ಅದು ಈಗ ನನಸಾಗುವಂತ ಒಂದು ಸಮಯ ಬರ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ. ಧನುರಾಶಿಯವರಿಗಂತೂ ಅದ್ಭುತ ಯೋಗ ಆಗ್ತಕ್ಕಂಥ. ಇನ್ನು ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ ಸಿಗತ್ತೆ, ಒಳ್ಳೆ ಜಾಬ್ ಸಿಗತ್ತೆ ಅಂತಕ್ಕಂಥದ್ದು. ನಿಮ್ಮ ಮಕ್ಕಳು ವಿದೇಶಕ್ಕೆ ಹೋಗಿ ಅಲ್ಲಿ ಹೆಚ್ಚಿನ ವ್ಯಾಸಂಗವನ್ನ ಮಾಡ್ತಿರ್ತಾರೆ, ಒಳ್ಳೆ ರೀತಿಯ ಉದ್ಯೋಗವನ್ನು ಕೂಡ ಮಾಡ್ತಿರ್ತಾರೆ. ಅದೇ ಅಲ್ಲಿ ಒಂದು ಒಳ್ಳೆಯ ವೇತನ ಸಿಗುವಂಥದ್ದು. ಯಾಕೆಂದ್ರೆ ಇಲ್ಲಿ ಸಾಲಗಳೆಲ್ಲ ಮಾಡಿಕೊಂಡು ಹೋಗಿ ಮಕ್ಕಳು ಬದುಕಲಿ ಅಂತಕ್ಕಂಥ ನಿಮ್ಮ ಸಪೋರ್ಟ್ ಇರುತ್ತೆ. ಆದರೆ ಮಕ್ಕಳು ಅದಕ್ಕೆ ತಕ್ಕಂಗೆ ಓದಿ ವಿದ್ಯಾವಂತರಾಗಿರ್ತಾರೆ, ಒಳ್ಳೆ ಕೆಲಸಗಳು ಕೂಡ ಸಿಗಬೇಕು ಅಂತಕ್ಕಂಥ ಹಂಬಲ ಆಸೆ ಆಗುತ್ತೆ. ಅದಕ್ಕೆ ತಕ್ಕಂತೆ ಕೆಲಸವು ಕೂಡ ನೆರವೇರ್ತಾ ಇರುತ್ತೆ ವೀಕ್ಷಕರೇ. ಇನ್ನು ಸಂತಾನ ಭಾಗ್ಯವು ಕೂಡ ಪ್ರಾಪ್ತಿ ಆಗ್ತಾ ಇರುತ್ತೆ. ಸಂತಾನ ಯೋಗವು ಕೂಡ ವಿಶೇಷ ಫಲಪ್ರದವಾಗಿರ್ತಕ್ಕಂಥದ್ದು ಮತ್ತು ಧನಯೋಗಗಳು ಕೂಡ ಅನುಗ್ರಹಿಸ್ತಕ್ಕಂಥದ್ದು. ಧನುರಾಶಿಯವರಿಗೆ ತುಂಬಾ ಚೆನ್ನಾಗಿ ಯೋಗಪ್ರದವಾಗಿರ್ತಕ್ಕಂಥ ಒಂದು ಅದ್ಭುತ ಯೋಗ ನಿಮಗೆ ಕೂಡಿ ಬರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಶರೀರಕ್ಕೆ ಸಂಬಂಧಪಟ್ಟಂಥದ್ದು ಅನೇಕ ರೀತಿಯ ಕಾಯಿಲೆಗಳು ನಿಮ್ಮನ್ನು ಆವರಿಸಿಕೊಂಡಿರುತ್ತೆ. ವೈದ್ಯಕೀಯ ಚಿಕಿತ್ಸೆಗಳನ್ನು ಚಿಂತನೆ ಮಾಡ್ತಿರ್ತೀರಿ, ಅದರದ್ದು ಫಲಪ್ರದ ಆಗ್ತಾ ಇಲ್ಲ. ಅನೇಕ ರೀತಿಯ ಡಾಕ್ಟರ್ಗಳನ್ನು ಚಿಂತನೆಯನ್ನು ಮಾಡ್ತಿರ್ತೀರಿ, ಡಾಕ್ಟರನ್ನ ಕನ್ಸಲ್ಟ್ ಮಾಡ್ತೀರಿ, ಆದರೂ ಕೂಡ ಅದಕ್ಕೆ ಪರಿಹಾರವೂ ಕೂಡ ಸಿಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು. ಆದರೆ ಕೆಲವೊಂದಷ್ಟು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳು ಅಥವಾ ದಶಾಸಂಧಿಯ ದೋಷಗಳು ಎಂದು ಕಾಣ್ತಾ ಇರುತ್ತೆ. ಅದರಿಂದಾಗಿ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ಇರತಕ್ಕಂಥದ್ದು. ಇನ್ನು ಪತಿ ಪತ್ನಿಯರಲ್ಲಿ ಬಹುದಿನಗಳ ಒಂದು ಬಿರುಕು ಕಾಣ್ತಾ ಇರುತ್ತೆ. ನಿಮಗೆ ಒಬ್ಬರ ಮೇಲೆ ಒಬ್ಬರು ದ್ವೇಷವನ್ನು ಮಾಡ್ತಕ್ಕಂಥದ್ದು, ಅಸೂಯೆ ಪಡ್ತಕ್ಕಂಥದ್ದು, ವಾಮಾಚಾರ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು, ಇನ್ನಿತರದ ಒಂದು ಸಂಬಂಧಗಳು ಬೆಳೀತಾ ಇರುತ್ತೆ ಅಂತಕ್ಕಂಥದ್ದು. ಆದರೆ ಅದರಿಂದ ಏನಾಗುತ್ತೆ, ನಿಮ್ಮ ಜೀವನದ ಉದ್ಯೋಗಗಳು ಹಾಳಾಗ್ತಾ ಇರುತ್ತೆ, ಸಾಲ ಬಾಧೆಗೆ ಸಿಕ್ಕಿ ಒದ್ದಾಡ್ತಾ ಇರ್ಲಿಕ್ಕೆ ಅವಕಾಶಗಳು ಕೊಡ್ತಾ ಇರ್ತೀವಿ. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ವೀಕ್ಷಕರೇ. ಇನ್ನು ಹಲವಾರು ರೀತಿಯ ನಿಮ್ಮ ಸಮಸ್ಯೆಗಳಿದ್ದಲ್ಲಿ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಭಾವಚಿತ್ರ ನಮಗೆ
ವಾಟ್ಸಾಪ್ ಮೂಲಕ ಕಳಿಸಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ.